ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಎಲೆಕ್ಟ್ರಿಕಲ್ ವರ್ಕ್ ಮೋಡ್ ಪೈಪ್ ಹಾಕುವ ವಿಧಾನ. ಫ್ರೆಂಡ್ಸ್, ಏನಂದರೆ ಎಲ್ಲರೂ ಇಷ್ಟೊಂದು ಪೈಪ್ ಏನಕ್ಕೆ ಹಾಕ್ತೀರಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೇನೆ ಫ್ರೆಂಡ್ಸ್. ಈ ಬಿಲ್ಡಿಂಗ್ 3 ಫ್ಲೋರ್ ಕಟ್ಟುತ್ತಾರೆ. ನಾವು ಗ್ರೌಂಡ್ ಫ್ಲೋರ್ಗೆ ಕಾರ್ ಪಾರ್ಕಿಂಗ್ ಮತ್ತು 2 BHK ಮನೆಗೆ, 1 ಕಿಚನ್ ಹಾಲ್, ಡಬಲ್ ಬೆಡ್ರೂಮ್ಗೆ, 2 ರೆಸ್ಟ್ ರೂಮ್ಗೆ ಪೈಪ್ ಹಾಕಿದ್ದೇವೆ. ನಾವು ಓನರ್ಗೆ ಮೊದಲಿಗೆ ಹಾಲ್ಗೆ TV ಪಾಯಿಂಟ್ ಎಲ್ಲಿ ಕೊಡಬೇಕು ಅಂತ, ರೂಮ್ಗೆ AC ಪಾಯಿಂಟ್ ಮತ್ತು ವಾರ್ಡ್ರೋಬ್ಗೆ ಸಜ್ಜೆ ಬಿಟ್ಟಿರ್ತಾರಲ್ಲ ಅಲ್ಲಿ ಅದಕ್ಕೆ ಲೈಟ್ ಪಾಯಿಂಟ್ ಬೇಕಾ ಸರ್, ಮತ್ತು ಕಾರ್ ಪಾರ್ಕಿಂಗ್ಗೆ ಸ್ಪಾಟ್ ಲೈಟ್ ಮತ್ತು ಹಾಲ್ ಇನ್ಸೈಡ್ ಸ್ಪಾಟ್ ಲೈಟ್ ಬೇಕಾ ಸರ್, ಮತ್ತು ಕಾರ್ ಪಾರ್ಕಿಂಗ್ಗೆ ಸೈಡು ಮೀಟರ್ ಬೋರ್ಡ್ ಎಲ್ಲಿ ಕೊಡಬೇಕು ಸರ್, ಕ್ಯಾಮ್ರಾ ಪಾಯಿಂಟು ಬೇಕಾ ಸರ್ ಅಂತ ಕೇಳುತ್ತೇವೆ. ಡಿಸ್ಟ್ರಿಬ್ಯೂಷನ್ ಬಾಕ್ಸ್ MCBಯಲ್ಲಿ ರೂಮ್ಗೆ ಸಪ್ರೇಟ್ ಪೈಪ್ ಹಾಕಬೇಕು. ಡಿಸ್ಟ್ರಿಬ್ಯೂಷನ್ ಬಾಕ್ಸ್ MCBಯಲ್ಲಿ ರೂಮ್ಗೆ ಸಪ್ರೇಟ್ ಪೈಪ್ ಹಾಕಬೇಕು ಮತ್ತು ಹಾಲ್ಗೆ ಅಡುಗೆ ಮನೆಗೆ 2 ಪೈಪ್ ಹಾಕಬೇಕು. ಒಂದೊಂದು ರೂಮ್ಗೂ ಸಪ್ರೇಟ್ ಪೈಪ್ ಹಾಕಬೇಕು. ಹಾಕಿದ್ರೆ ಒಳ್ಳೆಯದು. ಫ್ಯೂಚರ್ಗೆ ಏನಾರ ಆದರೆ ಪ್ರಾಬ್ಲಮ್ ಆದರೆ ರೆಕ್ಟಿಫೈಡ್ ಮಾಡಬಹುದು. ಓವರ್ ಹೋದರೂ ಲೈಟಿಂಗ್ ಇರುತ್ತೆ. ಇಲ್ಲ ಅಂದರೆ ಹಾಲ್ಗೆ ರೂಮ್ಗೆ ಅಂದರೆ ಹಾಲ್ಗೆ ರೂಮ್ಗೆ ಕಿಚನ್ ಎಲ್ಲ ಒಂದೇ ಕಾಮನ್ ಆದರೆ ಕಷ್ಟ. ಏನು ವೈರ್ ಸ್ವಲ್ಪ ಕಮ್ಮಿ ಬೀಳಬಹುದು ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ನಾನು ಹೇಳಿರುವ ಈ ವಿಡಿಯೋನ ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ಗಳು ನೋಡಿದರೆ ನಾನು ಹೇಳುತ್ತಿರುವ ಕಾನ್ಸೆಪ್ಟ್ ಚೆನ್ನಾಗಿ ಆಯ್ತಾ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಎಲ್ಲ ಕಲ್ತಿಲ್ಲ ಫ್ರೆಂಡ್ಸ್. ನಾನು
ಇನ್ನು ಎಷ್ಟು ಚೆನ್ನಾಗಿ ಹೇಳಬಹುದು ಆಗಿತ್ತು ಅಂತ ಫ್ರೆಂಡ್ಸ್. ಏನು ದೇವರು ನನಗೆ ಬುದ್ಧಿ ಕೊಟ್ಟಂಗೆ ನಾನು ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಗ್ರೌಂಡ್ ಫ್ಲೋರ್ಗೆ ಪೈಪ್ ಹಾಕಿರುವುದು, ಇದಕ್ಕೆ ಸಪ್ರೇಟ್ ಪೈಪ್ ಹಾಕಿಲ್ಲ. ಬಿಲ್ಡಿಂಗ್ ಓನರ್ ಹೆಂಗೆ ಹೇಳುತ್ತಾರೋ ಹಂಗೆ ಹಾಕಿದ್ದೀವಿ. ಟೆರೇಸ್ ಸೈಡ್ ಮೀಟರ್ ಬೋರ್ಡ್ ಪಾಯಿಂಟ್ ಹಾಕಿದ್ದೇವೆ ಮತ್ತು ಕ್ಯಾಮ್ರಾ ಪಾಯಿಂಟ್ ಮಾಡಿದ್ದೇವೆ. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸರಿನಾ? ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.